ನಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಕುಲಾಲ್. ಇದೀಗ ಹೆಡ್ಲೈನ್ಸ್. ಎಡಕುಮೇರು ಬಳಿ ರೈಲ್ವೆ ಹಳಿ ಮೇಲೆ ಬಿದ್ದ ಬೃಹತ್ ಬಂಡೆಕಲ್ಲು. ಬೆಂಗಳೂರು ಮಂಗಳೂರು ರೈಲು ಸಂಚಾರ ಸ್ಥಗಿತ. ಕಡೇಶ್ವಾಲ್ಯ ಗ್ರಾಮ ಪಂಚಾಯತ್ನ ಪ್ರಗತಿ ಸೌಧದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಡೇಶ್ವಾಲ್ಯದಲ್ಲಿ ಸುಮಾರು 68 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡ ಗ್ರಾಮ ಪಂಚಾಯತ್ ಕಚೇರಿ ಹಾಗೂ ಸಭಾಂಗಣ ಕಟ್ಟಡ ಪ್ರಗತಿ ಸೌಧವನ್ನು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಯವರು ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಸದಸ್ಯರೆಲ್ಲರೂ ಒಟ್ಟಾಗಿ ಆಡಳಿತ ನೀಡಿದಾಗ ಇಂತಹ ಸುಂದರ ಕಟ್ಟಡಗಳು ನಿರ್ಮಾಣಗೊಳ್ಳುವುದಕ್ಕೆ ಸಾಧ್ಯವಿದ್ದು, ಜೊತೆಗೆ ಗ್ರಾಮದ ಅಭಿವೃದ್ಧಿಗೂ ಸಹಕಾರಿಯಾಗುತ್ತದೆ. ಕಚೇರಿಯಂತೆ ಪಂಚಾಯತ್ನ ಸೇವೆಗಳು ಕೂಡ ಸುಂದರವಾಗಿರಬೇಕು ಎಂದರು. ಮತ್ತು ಅದು ಅವರ ಜವಾಬ್ದಾರಿ. ಅದು ಮಾರ್ಗಗಳಾಗಿರಲಿ, ಸೇತುವೆಗಳಾಗಲಿ, ಚೆಕ್ ಡ್ಯಾಮ್ಗಳಾಗಿರಲಿ, ನಾನು ಅದರ ನಂತರ ಅದನ್ನು ನೋಡ್ಕೊಳ್ಳೋ ಕೆಲಸ ಆ ಗ್ರಾಮ ಪಂಚಾಯತ್ ಮತ್ತು ಆ ಊರಿನ ಜನರ ಜವಾಬ್ದಾರಿ. ನಾವು ಅನುದಾನಗಳನ್ನು ತಗೊಳ್ಳಿ ಮಾತ್ರ ಕೆಲಸ ಮಾಡಿದ್ರೆ ಬಹಳ, ಆದ್ರೆ ಇದರ ಹಿಂದೆನೆ ನಾವು ಹೋಗ್ಕೊಂಡಿದ್ರೆ ಈ ಭೂಮಿ ಪೂಜೆ ಉದ್ಘಾಟನೆ ಹಿಂದೆ ಹೋದ್ರೆ ಅಲ್ಲಿ ಪುನಃ ಕೆಲಸ ಮಾಡುವಂತ ಕಾರ್ಯಕ್ರಮಗಳು ಕಮ್ಮಿ ಆಗ್ತದೆ. ಆದ್ರೆ ಕೆಲವೊಮ್ಮೆ ನಮ್ಮ ಜನರು ಸಿಕ್ಲಿಕ್ಕೆ ಬೇಕಾಗಿ ಆದ್ರೂ ನಾವು ಇಲ್ಲಿ ಬರಬೇಕಾಗ್ತದೆ. ಜನರ ಟಚ್ ಇಲ್ಲ ಅಂದ್ರೆ ಸ್ವಲ್ಪ ದೂರ ಆಗ್ತದೆ. ಅದರಿಂದ ನಾವು ಪಂಚಾಯತ್ಗಳಿಗೆ, ಗ್ರಾಮ ಪಂಚಾಯತ್ಗಳಿಗೆ ಹೋಗುವಂತ ಪರಿಪಾಠವನ್ನು ಇಟ್ಕೊಳ್ಬೇಕಾಗ್ತದೆ. ಅದರಿಂದ ಆ ಮಟ್ಟದಲ್ಲಿ ನಾನು ಇವತ್ತು ನಿಮ್ಮ ಕಡೇಶ್ವಾಲ್ಯ ಗ್ರಾಮ ಪಂಚಾಯತ್ಗೆ ಬಂದಿದ್ದೇನೆ. ಬಹಳ ಸಂತೋಷ ಆಯ್ತು. ಇವತ್ತು ನೀವು ಕಟ್ಟಿದ್ರಿ ಹಲವಾರು ಅಂದ್ರೆ ಕಾರ್ಯಕ್ರಮಗಳಿಂದ ನಿಮಗೆ ಬಂದ ಬಹುಮಾನದ ಮೊತ್ತವನ್ನು ಕೂಡ ಇದಕ್ಕೆ ಹಾಕಿಕೊಂಡು ಕೆಲವೊಂದು ವಿವಿಧ ಒಂದು ಯೋಜನೆಗಳಲ್ಲಿ ಬಂದಂತಹ ದುಡ್ಡನ್ನು ಉಪಯೋಗ ಮಾಡಿ ಸುಮಾರು 68 ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಸುಂದರವಾದ ಕಟ್ಟಡ ಮತ್ತು ಫರ್ನಿಚರ್ ಮಾಡುವಾಗ ಬಹಳ ಖುಷಿ ಆಯ್ತು. ಯಾಕಂದ್ರೆ ಇಂಥ ಒಂದು ಸುಂದರ ಗ್ರಾಮ ಪಂಚಾಯತ್ ಇದೆ ಅಂತ ಹೇಳಲಿಕ್ಕೆ, ಅದು ನಿಮ್ಮೊಟ್ಟಿಗೆ ಈ ಪಂಚಾಯತ್ ಒಟ್ಟಿಗೆ ನನಗೆ ಶಾಸಕರ ನಂದು ಕೂಡ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದ್ರ ಜೊತೆ ಎಲ್ಲ ಯಾವುದೇ ಇರಲಿ, ಒಂದು ಕೋಆಪರೇಟಿವ್ ಬ್ಯಾಂಕ್ ಕೂಡ ಇರಲಿ, ಅದು ಅತ್ಯುತ್ತಮವಾಗಿ. ಎಡೆಕುಮೇರಿ ಬಳಿ ರೈಲ್ವೆ ಹಳಿ ಮೇಲೆ ಬೃಹತ್ ಬಂಡೆಕಲ್ಲು ಬಿದ್ದಿದ್ದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ಕಳೆದ ಕೆಲವು ದಿನಗಳಿಂದ ಸುರಿಯುವ ಮಳೆಯಿಂದಾಗಿ ಅಲ್ಲಲ್ಲಿ ಗುಡ್ಡ ಜರಿತಗಳು ಸಂಭವಿಸಿದ್ದು ಅಪಾಯಕಾರಿಯಾಗಿ ಪರಿಣಮಿಸಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಎಡಕುಮೇರಿ ಬಳಿ ರೈಲ್ವೆ ಹಳಿಗೆ ಬೃಹತ್ ಗಾತ್ರದ ಬಂಡೆಕಲ್ಲು ಬಿದ್ದಿದೆ. ಇದರಿಂದಾಗಿ ಬೆಂಗಳೂರು ಕಣ್ಣೂರು, ಬೆಂಗಳೂರು ಮಂಗಳೂರು, ಮುರುಡೇಶ್ವರ ರೈಲುಗಳು ಸಂಚಾರ ಸ್ಥಗಿತಗೊಂಡಿತ್ತು. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್. Badra Electronics Furnitures and Home Appliances, Navin Madantyar.